ಹೇಳ್ಬೇಕಲ್ಲ, ನೀವು ಬಂದ್ರೆ ಅವ್ರಿಗೆ ಎಷ್ಟೋ ಒಂದು ಪುಣ್ಯದ ಕೆಲಸ. ನೀವು ಬಂದು ಇಲ್ಲಿಗೆ ಬೇರೆಯವರಿಗೆ ಜ್ಞಾನ ತಿಳಿಸ್ಕೊಟ್ರೆ ಇದು ಸರ್ ಅವ್ರ ವೈಯಕ್ತಿಕವಾಗಿ ಎಷ್ಟೇ ಕೆಲಸ ಇರ್ಬೋದು, ಯಾರನ್ನ ಬಂದ್ರೆ ಅವ್ರ ಕೆಲಸ ಬಿಟ್ಟು ಅವರು ಸೇವೆ ಮಾಡ್ತಾ ಇದ್ದಾರೆ. ಈ ಫಿಲ್ಮ್ ಅಲ್ಟಿಮೇಟ್ ನಮ್ಮ ಗುರುಗಳು ಹೇಳಿರುವಂಥ ಒಂದು ಸತ್ಯ ಏನಂದ್ರೆ, ನೀನು ಸ್ಪಿರಿಚುವಲಿ ಉನ್ನತ ಸ್ಥಾನಕ್ಕೆ ಯಾವ ಹೋಗ್ತಾನೆ ಇನ್ನೊಬ್ಬರು ಸೇವೆ ಮಾಡೋದಾಗಲಿ ನೀನು ಉನ್ನತ ಸ್ಥಾನ ಪರಮೋಪ ಪದವಿಗೆ ಮುಡ್ತಿ ಅನ್ನೋ ಒಂದು ಸಂದೇಶ ಕೊಟ್ಟಿರೋದು. ಅದಕ್ಕೆ ನಮ್ಮ ಎಲ್ಲೇ ಹೋಗಿ ನಮ್ಮ ಇದು ಜ್ಞಾನಮ ಚಕ್ರದಲ್ಲಿ ಸೇವೆ ಯಾಕೆ ಎಲ್ಲ ಇಸ್ಕೊಂಡು ಮಾಡ್ತಾ ಇರ್ತಾರಂದ್ರೆ, ಸೇವೆ ಮಾಡೋದ್ರಿಂದ ಸೇವಾ ಚಕ್ರವರ್ತಿಗಳು ನಮ್ಮ ಫಿಲ್ಮ್ ಮಾಸ್ಟರ್ಸ್ ಅಂದರೆ ಸೇವಾ ಚಕ್ರವರ್ತಿಗಳು. ಆ ಸೇವೆ ಮಾಡೋದ್ರಿಂದ ಆತ್ಮ ಉನ್ನತಿ ಆಗುತ್ತೆ, ಸಂತೋಷ ಬರುತ್ತೆ. ಇನ್ನೊಬ್ಬರಿಗೆ ಒಂದು ನೀವು ಊಟ ಬಡಿಸ್ರೆ ಅಕ್ಕ ಎಷ್ಟು ಸಂತೋಷ ಪಡ್ತಾ ಇರುತ್ತೆ, ಇನ್ನೊಬ್ರು ಸೇವೆ ಮಾಡ್ರಿ ಎಷ್ಟು ಖುಷಿ ಆಗುತ್ತೆ ಅಂತ. ಅದು ನಮಗೆಲ್ಲ ಆತ್ಮ ಆನಂದ ಕೊಡೋಂಥ ಒಂದು ಒಳ್ಳೆ ಕೆಲಸಗಳು. ದ್ವೇಷ ಮಾಡಿದ್ರೆ ಅವ್ರು ಒಂದಲ್ಲ ಒಂದ್ಸರಿ ಇಡೀ ಶಾಪ ಆಗ್ತಾರೆ. ನಾನು ಎಷ್ಟು ಇದಿದ್ರು ಅವ್ರು ನಗ್ತಾ ಇದ್ದ, ನನ್ನ ಮೇಲೆ ದ್ವೇಷ ಕಾಡ್ತಿದ್ದ. ಅವನಿಗೂ ಹಂಗೆ ಒಂದು ಕತೆ ಐತೆ. ಇಬ್ಬರು ಫ್ರೆಂಡ್ಸ್ ಇದ್ರೆ ಅಂತಿದ್ರು, ಮಿತ್ರರು. ಒಬ್ರಿಗೊಬ್ರು ದ್ವೇಷ ಏನಂದ್ರೆ, ನನಗೆ ಒಂದು ಕಣ್ಣಾದ್ರೆ ಅವ್ನಿಗೆ ಎರಡು ಕಣ್ಣು, ಒಂದು ಕಿವಿ ಎರಡು ಕಿವಿ, ಒಂದು ಕಾಲಾದ್ರೆ ನಂಗೆ ಎರಡು ಕಾಲಾಗ್ಲಿ. ಏನಾಯ್ತು, ಇಬ್ಬರಿಗೂ ಅವ್ರ ತೊಂದರೆಗೆ ಸೇರ್ತಾನೆ. ಆಮೇಲೆ ಕೇಳಿದ್ರೆ ನಾನು ಒಂದ್ ಕೇಳಿ ನೀನಾಗ ಎರಡು ಕೇಳ್ತಾನೆ, ಮತ್ತೆ ಇನ್ನೊಂದು ಬೇಕಲ್ಲ ಅಂದರೆ ಇನ್ಮೇಲೆ ಫ್ರೆಂಡ್ಸ್ ಆಗಿರೋಣ, ಇದೆಲ್ಲ ಬೇಡ ಅಂತ. ಆಮೇಲೆ ಜ್ಞಾನೋದಯ, ಅಲ್ಲಿ ಜ್ಞಾನೋದಯ ಬೇಡ, ಜ್ಞಾನ ಮಾಡಿ ಜ್ಞಾನ ತಗೊಳ್ಳಿ.